2004ಗಳಿಂದನೂ ನಾನು ಹಸು ಎಮ್ಮೆ ಕಟ್ಟಿದ್ದೀನಿ. ನಂದು ಹೈನುಗಾರಿಕೆನೇ ಕೆಲಸ, ಅದರಲ್ಲೇ ಜೀವನ ನಮ್ಮದು. ನಾವು ಹಿಂಗೆ ಸಂಘದಾಗೆ ಇದ್ರಾಗೆ ದುಡ್ಡು ತಗೊಂಡು ಹಸುಗಳು ತಗೊಂಬಂದು ಜೀವನ ಮಾಡ್ತಾಯಿದ್ದೀವಿ. ಈಗ ಏನಾಗೈತೆ ಅಂತಂದರೆ 1 ವರ್ಷದಿಂದನೂ ಈ ಹಸುಗಳು ಎಮ್ಮೆಗಳು ಈಗ ಗಾಡಿಗೆ ಬಂದು ಹಾಕ್ಕೊಂಡು ಹೋಗೋದು ಹಿಂಗೆಲ್ಲ ಭಾಳ ಆಗ್ತದವೆ. ನಾವು ಅಲ್ಪ ಸ್ವಲ್ಪ ಎಲ್ಲ ಕಂಪ್ಲೇಂಟೆಲ್ಲ ಕೊಟ್ಟಿವಿ, ಏನು ಕಿವಿಗೆ ಹಾಕ್ಕೊಳ್ಳಿಲ್ಲ. ಈಗ ನಾವೇ ಕಾಯೋಣ ಮತ್ತು ಅವ್ರು ಕಿವಿ ಹಾಕ್ಕೊಳ್ಳಲ್ಲ ಅಂತೇಳಿ ನಾವೇ ಕಾದಿದ್ರು ಪೊಲೀಸ್ನವ್ರು ನೈಟೆಲ್ಲ ಸಿಕ್ಕರೆ ನಮ್ಮ ಮೇಲೆ ಬೈತಾರೆ, ಯಾಕೆ ನಿಂತ್ಕೊಂಡಿದ್ರೆ ಇಲ್ಲಿ ಅಂತ ಬೈತಾರೆ. ನಾವು ಹಿಂಗೆ ಆಕಳ ಹೋಗಿದ್ದಾವೆ ಅಂತಂದರೆ ನಾವೆಲ್ಲ ನೋಡ್ಕೊಂತೀವಿ, ಕಂಪ್ಲೇಂಟ್ ಕೊಡು ಅಂತಾರೆ. ಕಂಪ್ಲೇಂಟ್ ಕೊಟ್ಟರೆ ಅಲ್ಲೇನು ಯೂಸ್ ಮಾಡಿಲ್ಲ, ಏನು ಕೆಲಸಕ್ಕಿಲ್ಲ. 2-3 ಸರಿ ನನ್ನವೇ 4 ಆಕಳ ಸರ್ ನನ್ನವು. ಈದಿನ್ನು 20 ದಿವಸ ಆಗಿತ್ತು ನನ್ನ ಆಕಳ. ಆ ಹಸು ಹೋದಾಗ ಆ ಕರುಗಳು ಅರಿಸೇರಿಸಿ ಸತ್ತೋದು ನನ್ನ 2 ಕರು. 2 ಹೊರೆ ಮಕ್ಕಂಡ್ರವು, 2 ಒಳ ಮಕ್ಕಂಡ್ರವು. ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟರೆ ಏನಂತಾರಂದ್ರೆ, ನೀನು ಯಾಕೆ ರೋಡಿಗೆ ಬಿಟ್ಟಿದ್ದೆಪ್ಪ ಅಂತಾರೆ. ನಾವು ರೋಡಿಗೆ ಬಿಟ್ಟು ಇನ್ನೇನು ಮಾಡೋಕೆ ಹೋಗೋಣ ಸರ್, ರೋಡಿಗೆ ಬಿಟ್ಟು ಏನು ಅವ್ರು ಮುಂದೆ ನಿಂತ್ಕೊಳಕ್ಕೆ ಹೋಗೋಣ, ನಾನು ಅವ್ರು ಬಿಟ್ಟಿದ್ದೀವಿ ಸರ್ ಅಂತಂದೇಳಿ. ಒಳ ಕಟ್ಟಿ ಹಾಕಿರೋ ಹೊಡೆದೋಗ್ತಾವೆ ಅಂತಂದ್ರೂ ಅವ್ರು ಕೇಳೋಂಗಿಲ್ಲ. ನಾವು ಎಷ್ಟು ದಿನಗಳಿಂದ ಈ ರೀತಿ ತೊಂದರೆ? ಈಗ ಕರೆಕ್ಟಾಗಿ 1 ವರ್ಷದಿಂದ ಹಿಂಗಾಗ್ತೈತಿ. ಪೇಟೆಗೆಲ್ಲ ಹೋಗೋವಂತ ಹೇಳೋರು, ಪೇಟೆಗೆ ಯಾವಾಗ ಖಾಲಿ ಆದವು ಇಲ್ಲಿ ಕೈ ಹಾಕಿದ್ದಾರೆ. ಇಲ್ಲಿ ಏನು ನೀನು ಮಳೆ ಒಳ ಕಟ್ಟಿದ್ರು ಬಿಡಲ್ಲ. ಮೊನ್ನೆ ನಮ್ಮದು ಅಣ್ಣಾರ್ದು ಈಗ ಶನಿವಾರ ನೈಟು ಗೂಟ ಸಮೇತ ಕಿತ್ಕೊಂಡು ಹೋಗಿದ್ದಾರೆ. ಅಕ್ಕಪಕ್ಕ ಹೆಣ್ಮಕ್ಳು ಇದ್ದಾರೆ, ಯಾರೋ ಇರ್ಬೋದೇನೋ ಅಂದ್ಕೊಂಡಿದ್ದಾರೆ ಅಷ್ಟೇ. ವರ್ಷದಲ್ಲಿ ಎಷ್ಟು ಹಸು ಹೋಗಿದೆ? ಈಗ ಈ ಸರೌಂಡಿಂಗ್ನಾಗ ನನಗೆ ಗೊತ್ತಿದ್ದಂಗೆ ಒಂದು 25 ಮೇಲೆ 30 ಹೋಗಿದ್ದಾವೆ ಸರ್. ಒಂದು 25 ಅಂತೂ ಹೋಗಿದ್ದಾವೆ ಪಕ್ಕ. ಏನು ಟಾರ್ಗೆಟ್ ಮಾಡಿ ಕಳ್ತನ ಮಾಡ್ತಾರೆ ಹಸುಗಳನ್ನೇ ಸರ್? ಈಗ ಎಂಥ ಹಸು ಆದ್ರೂ 40-45 ಸಾವಿರ ರೂಪಾಯಿ ಇಲ್ದಲ್ಲೇ ಯಾವ ಹಸು ಸಿಗಲ್ಲ. 45-50 ಸಾವಿರ ಮಿನಿಮಮ್ ಟಾರ್ಗೆಟ್ ಅಂದ್ರೂ 40 ಸಾವಿರ ಹಸು. 40 ಸಾವಿರ ಎಂತಾರೆ ಸರ್, ಯಾಕೆ ಒಂದು 20 ಕೊಡಲಿ ಅಂತಾರೆ ಅವರು. ಅವ್ರದ್ದೇನಿಲ್ಲ, ಮಟನಿಗಾದರೂ ಕೊಯ್ಬೇಕು ಬೆಳಿಗ್ಗೆ. ರಾತ್ರಿ ತಂದಿದ್ರೆ ಬೆಳಿಗ್ಗೆ ಮಟನಿಗೆ ಕೊಯ್ಬೇಕು. ಅವ್ರು ಯಾವ್ದನ ಆಗಿರಲಿ ಎತ್ಬೇಕಷ್ಟೇ ಅವ್ರದ್ದು. 30 ಲಕ್ಷ ಫಾರ್ಚುನರ್ ಕಾರ್ನಾಗೆ ಹಸುನ ಹಾಕ್ಕೊಂಡು ಹೋಗ್ತಾರಂದರೆ ಅವರು ಇಂಪ್ರೂವ್ಮೆಂಟ್ ಎಷ್ಟೈತೆ ನೀವೇ ಲೆಕ್ಕ ಹಾಕ್ಬಿಡ್ರಿ. ಅವ್ರ ಇಂಪ್ರೂವ್ಮೆಂಟ್ ಎಷ್ಟೈತೆ ನೋಡ್ರಿ. ಅವರು ಬಿಸ್ನೆಸ್ನ ಎಷ್ಟು ಇಂಪ್ರೂವ್ ಮಾಡಿದಾರೆ ಅದು ಬಾರಿ. ಇನ್ನೂ ಹೇಳ್ಬಾರ್ದು, ಅದು ಇನ್ನೂ ಹೇಳೋಕೆ ಹೋದ್ರೆ ಭಾಳ ಐತೆ. ನಾವು ನೊಂದ್ಕೊಂಡು ಹೇಳ್ತಾರ ಮಾತಿದು. ಏನಾಗಬೇಕು ಅಂತ ಬಯಸ್ತೀರಿ ಸರ್? ಈಗ ಅದನ್ನು ನಮಗೀಗೇನು ಕಾನೂನು ಕಡೆಯಿಂದ ನಮಗೆ ಅದು ಬಂದೋಬಸ್ತ್ ಮಾಡಬೇಕು. ಒಂದು ನಮಗೆ ಈಗ ಹೋಗಿರೋದು ಬೇಡ, ಈಗ ಮುಂದೆ ಹೋಗೋದು ಬೇಡ. ನಮಗೆ ಜೀವನ ಕಟ್ಕೊಳಕ್ಕೆ ನಾವು ಕಟ್ಕೊಂತೀವಿ ಜೀವನ. ನಾವೇನು ಅದನ್ನ ಕೊಡ್ರಿ ಇದನ್ನ ಕೊಡ್ರಿ ಅಂತ ಏನು ಕೇಳಲ್ಲ. ಕೊಟ್ರು ಸಂತೋಷ. ಅವ್ರು ಯಾರು ಇತ್ಲ ತಿರುಗಿ ನೋಡಿದ್ರೆ ಇನ್ನೇನು ಕೊಡ್ತಾರೆ ನಮಗೆ? ನಾವು ಮುಂದೆ ಕಟ್ಕೊಳ್ಳೋ ಜೀವನಕ್ಕಾದ್ರೂ ಅವ್ರು ನಮಗೆ ಬಂದೋಬಸ್ತ್ ಕೊಟ್ಟರೆ ಅಷ್ಟೇ ಸಾಕು. ನಮ್ಗೆ ಇನ್ನೇನು ಬೇಡ, ಅವ್ರೇನು ಮಾಡೋದು ಬೇಡ. ಹೆಸರು ಗೀತಾ ಅಂತ ಹೇಳ್ಬಿಟ್ಟು ನಾವು ಭಾಳ ಸುಮಾರು ವರ್ಷದಿಂದ ನಾವು ಹೈನುಗಾರಿಕೆನೇ ಮಾಡ್ಕೊಂಬಂದಿರೋದು. ಹಾಲಿಂದೇ ನಮ್ಮ ಜೀವನ. ನಾವು ಅದರಲ್ಲೇ ಹಾಲು ಕರೆದು ಜೀವನ ಮಾಡೋದು. ಸಂಘದಲ್ಲಿ ಮೊನ್ನೆ ರೀಸೆಂಟಾಗಿ ದುಡ್ಡು ತಗೊಂಡು 75 ಸಾವಿರ ಲಕ್ಷಾಂತರ ಗಟ್ಟಲೆ ತಗೊಂಡು ನಾವು ಆಕಳ ತಗೊಂಬಂದಿದ್ದೀವಿ. 4 ಆಕಳ ಒಂದೇ ಸತಿ ಹೊಡೆದಿದ್ದಾರೆ ಸರ್, ರಫ್ತಲ್ಲಿ ಕಟ್ಟಿರೋದು. ಮತ್ತು ನಮಗೇನು ಪರಿಹಾರ? ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟು ಕೊಟ್ಟಿದ್ದಾಯ್ತು, ಎಲ್ಲದೂ ಆಯಿತು. ಯಾರು ಏನೂ ರೆಸ್ಪಾಂಡ್ ಮಾಡ್ತಿಲ್ಲ. ಮತ್ತು ನೈಟ್ ಬೀಟು ಯಾರು ಬರ್ತಾನೂ ಇಲ್ಲ. ಮತ್ತು ಯಾರಿಗೆ ಹೇಳ್ಬೇಕು ನಮ್ಮ ಕಷ್ಟನ? ಇವಾಗ ಸಂಘದಾಗೆ ನಾವು ತಗೊಂಡಿದ್ದೀವಿ ಅಂದಮೇಲೆ ಅವ್ರು ಕಟ್ಟದಲ್ಲೇ ಇದ್ದರೆ ಸುಮ್ಬಿಡ್ತಾರ? ನಮ್ಮನ್ನು ಬಿಡಲ್ಲ ತಾನೇ. ಮತ್ತೇನು ಇವಾಗ ಸಂಘಕ್ಕೆ ಕಟ್ಬೇಕಾ? ನಮ್ಮ ಆಕಳ ಕಳೆದೋಗಿದ್ದಾವಂತ ಕಂಪ್ಲೇಂಟ್ ಕೊಡ್ಬೇಕಾ? ಏನು ಮಾಡ್ಬೇಕು ಅನ್ನೋದನ್ನ ನಮಗೆ ಒಂಚೂರು ಇದು ಮಾಡ್ಕೊಂಬಿಟ್ಟು ಪರಿಹಾರ ಕೊಡಿಸ್ಬೇಕು. ಮತ್ತು ನಮಗೆ ರೆಸ್ಪಾಂಡು ಮಾಡಬೇಕು ನಮ್ಮ ಏರಿಯಾಕ್ಕೆ. ಆಕಳ ಕಳ್ತನ ಆಗಿದೆಯಲ್ಲ, ಏನು ತೊಂದರೆ ಆಗುತ್ತಮ್ಮ ಇದರಿಂದ? ಸರ್, ಜೀವನ ಮಾಡೋಕ್ಕೆ ತೊಂದರೆ ಅಲ್ವೇನು ಸರ್? ಇವಾಗ ನಾವು ಅದರಲ್ಲೂ ಜೀವನ ಹಾಲು ಕರೆದು ಕಂಡರ ಮನೆಗಳಿಗೆ ಒಯ್ದ್ರೆ ತಾನೇ ನಮಗೆ ಹಾಲಿಂದ ದುಡ್ಡು ಬರುತ್ತೆ, ನಮ್ಮಂತನೇ ನಡೆಯುತ್ತೆ. ನಾವು ಸಂಘಕ್ಕೆ ತಗೊಂಡಿರೋದನ್ನ 3-4 ಲಕ್ಷ ಗಟ್ಟಲೆ ಸಾಲ ತಗೊಂಡಿರೋದು ಪ್ರಾಬ್ಲಮ್ ಬಗೆಹರಿಯುತ್ತೆ. ಸುಮ್ಮನೆ ಇದ್ದರೆ ಇವಾಗ ನಾವು ವಿಷ ಕೂಡ ಸಾಯ್ಬೇಕಷ್ಟೇ. ಈಗ ಕಳ್ಳರು ಯಾವ ರೀತಿ ಯಾವಾಗ ಬರ್ತಾರೆ ಸರ್? ಸುಮಾರು ಇಟ್ಟು ಹೆಚ್ಚು ಕಮ್ಮಿ ನಾವು 11:30-12 ಗಂಟೆ ತನಕ ನಾವು ಎದ್ದಿರ್ತೀವಿ. ನಮ್ಮ ಮನೆಯವರು ನಾವು ಎಲ್ಲರೂ ಎದ್ದಿರ್ತೀವಿ ಸರ್. 12 ಗಂಟೆ ಮೇಲೆ ಇನ್ನೇನು ಕಾಯೋಕ್ಕಾಗಲ್ಲ. ಕರೆಕ್ಟೇನು ಸರ್? ಆ ಟೈಮಲ್ಲಿ ಸುಮಾರು 1:30-2 ಗಂಟೆ 2:15 ಟೈಮ್ನಲ್ಲಿ ಹಿಂಗೆ ಮಾಡ್ತಾಯಿದ್ದಾರೆ ಸರ್. ಕರೆಕ್ಟಾಗಿ 1 ವರ್ಷ ಆಯಿತು ಸರ್ ಹಿಂಗೆ ಮಾಡೋಕೆ ಹಿಡಿದು. ಒಂದು 30-40 ಆಕಳಗಳು ಹಿಂಗೆ ಮಾಡಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ವಿ ಸರ್. ಕಂಪ್ಲೇಂಟ್ ಕೊಟ್ಟರು ಏನು ಕೆಲಸ ನಡೆದಿಲ್ಲ, ನಡೆಯೋದು ಇಲ್ಲ ಸರ್. ನಮಗೇನಿಲ್ಲ ಸರ್, ನಮ್ಮ ದನಗಳಿಗೆ ಸುರಕ್ಷತೆ ಬೇಕು, ಮತ್ತು ನಮ್ಮ ಏರಿಯಾಕ್ಕೂ ಸುರಕ್ಷತೆ ಬೇಕು. ಎಲ್ಲರ ದನಗಳು ಚೆನ್ನಾಗಿರ್ಬೇಕು ಅಷ್ಟೇ ಸರ್ ನಮಗೆ ಬೇಕಾಗಿರೋದು. ನಮಗೀಗ ಕಳೆದೋಗಿದ್ದಾವಲ್ಲ ಸರ್, ಅದಕ್ಕೆ ನಮಗೆ ಪರಿಹಾರ ಬೇಕು.